ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗಬೇಕು, ಎಲ್ಲರಿಗೂ ನೀವು ಅಟ್ರಾಕ್ಟ್ ಆಗಿ ಕಾಣಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಳುವಂತ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಎಲ್ರಿಗೂ ಆಸೆ ಇರುತ್ತೆ, ಎಲ್ರ ಮುಂದೆ ನಾವು ಚೆನ್ನಾಗಿ ಕಾಣಬೇಕು. 10 ಜನಗಳ ಮಧ್ಯೆ ಹೋಗ್ತಾ ಇದ್ರೆ ನಮ್ಮನ್ನ ಜನ ಫೈಂಡ್ ಔಟ್ ಮಾಡಿ ನೋಡ್ಬೇಕು, ಅಷ್ಟು ಅಟ್ರಾಕ್ಟಿವ್ ಆಗ್ಬೇಕು ಅಂತ ನೀವು ಅನ್ಕೊಳ್ತೀರಿ. ಸೊ ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗ್ಬೇಕು, ಆ ವ್ಯಕ್ತಿತ್ವ ಆಗ್ಬೇಕಂದ್ರೆ ನಾನು ಹೇಳುವಂತ 4 ಟಿಪ್ಸ್ ನ ಫಾಲೋ ಮಾಡಿ ಇಂಪ್ಲಿಮೆಂಟ್ ಮಾಡಿ. ವೆರಿ ಇಂಪಾರ್ಟೆಂಟ್ ಇದೆ. 100% ಇಂಪ್ಲಿಮೆಂಟ್ ಆದ್ರೆ ಅಟ್ರಾಕ್ಟಿವ್ ಪರ್ಸನಾಲಿಟಿ 100% ಆಗುತ್ತೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಥ್ಯಾಂಕ್ಸ್ ಟು ಆಲ್ 27K ಯೂಟ್ಯೂಬ್ ಫ್ಯಾಮಿಲಿ ಆಗಿದೆ, ಖುಷಿ ಆಗ್ತಾ ಇದೆ. ಆದಷ್ಟು ಬೇಗ 30 ಆಗ್ಲಿ ಅಂತ ವಿಶ್ ಮಾಡ್ತೀನಿ. ಅಂಡ್ ನೀವೆಲ್ಲ ನನಗೆ ವಿಶ್ ಮಾಡಿ 30 ಆಗ್ಲಿ ಅಂತ ಹೇಳ್ತಾ, ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಪರ್ಸನಲ್ ಕೌನ್ಸಿಲಿಂಗ್ ತಗೊಳ್ತೀವಿ ಅಂತ ಹೇಳ್ತಾ, ಯಾವ ಪಾಯಿಂಟ್ ಇಷ್ಟ ಆಯ್ತು ಅದನ್ನು ಕೂಡ ಮರಿದೇನೆ ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋಗೆ ಲೈಕ್ ಮಾಡಿ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಫಾರ್ ಅಟ್ರಾಕ್ಟಿವ್ ಪರ್ಸನಾಲಿಟಿ ಅಂದ್ರೆ ಕಾನ್ಫಿಡೆನ್ಸ್ ಇನ್ ಬಿಹೇವಿಯರ್ ಅಂದ್ರೆ ಏನು, ಯಾವ ತರ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಒಂದೇನಂದ್ರೆ ನೇರವಾಗಿ ಕಣ್ಣುಗಳಿಗೆ ನೋಡುತ್ತಾ ಮಾತನಾಡುವುದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಅಂದ್ರೆ ಗೊತ್ತಿರ್ಬೇಕಾಗತ್ತೆ. ಅಟ್ರಾಕ್ಟಿವ್ ಪರ್ಸನಾಲಿಟಿ ಅಂದ್ರೆ ಈಗ ಮುಖ ಕೊಟ್ಟು ಮಾತಾಡಿಲ್ಲ, ಎಲ್ಲೋ ಒಂದ್ ಕಡೆ ನೋಡಿ ಮಾತಾಡಿದ್ರೆ ಅವ್ರಿಗೆ ಇನ್ಸಲ್ಟ್ ಮಾಡದ ಹಾಗೆ. ನಿಮ್ಮ ಪರ್ಸನಾಲಿಟಿ ಒಳಗಡೆ ಅಟ್ರಾಕ್ಟಿವ್ ಇರ್ಬೇಕಂದ್ರೆ ನೀವು ಸ್ಪೋರ್ಟಿವ್ ಪರ್ಸನ್ ತರ ಇರ್ಬೇಕಾಗತ್ತೆ, ರೈಟ್? ಅಂದ್ರೆ ಲೈಕ್ ಯಾರೋ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ರೆ ನೀವು ಹೇಗಿರ್ಬೇಕಂದ್ರೆ ಅಲ್ಲಿ ನೀವೇನನ್ನ ಹೇಳಿ ಕೊಟ್ಟಿದ್ರೆ ಅದು ಕಾನ್ಫಿಡೆನ್ಸ್ ಆಗಿ ಶೋ ಆಗಿರ್ಬೇಕು. ಆ ಕಾನ್ಫಿಡೆನ್ಸ್ ಇರ್ಬೇಕು ಆ ಮಾತಲ್ಲಾಗ್ಲಿ, ಆ ಆಯಲ್ ಆಗ್ಲಿ, ಅಥವಾ ನಿಮ್ಮ ನಡವಳಿಕೆಲಾಗ್ಲಿ ಅದು ಕಾಣ್ತಿರ್ಬೇಕು. ಸೆಕೆಂಡು, ಅದು ಸ್ಮಾಲ್ ಸ್ಮೈಲ್ ಇರ್ಬೇಕು ನಿಮ್ ಮುಖದ ಮೇಲೆ. ಏನ್ ಮಾತಾಡ್ತಿರಲ್ಲ, ಲಿಟಲ್ ಬಿಟ್ ಸ್ಮೈಲ್ ಮಾಡ್ತಾ ನೀವು ಮಾತಾಡೋದನ್ನ ಕಲಿಬೇಕಾಗತ್ತೆ. ಸೊ ಅವಾಗ ಎದುರುಗಡೆ ಇರೋರಿಗೆ ಬಹಳ ಬೇಗ ಅವರು ಗ್ರಾಸ್ಪ್ ಮಾಡ್ಕೊಳ್ತಾರೆ, ಅವ್ರಿಗೆ ಕ್ಯಾಪ್ಚರ್ ಆಗತ್ತೆ, ರೈಟ್? ಥರ್ಡ್ ಪಾಯಿಂಟ್ ನೋಡೋಣ. ಏನಂದ್ರೆ ಡೋಂಟ್ ಹೈಡ್ ಯುವರ್ ಟ್ರೂತ್ ಫೇಸ್. ಅಂದ್ರೆ ನೀವೇನ್ ನಿಜವಾಗ್ಲೂ ಇದ್ದೀರಾ, ಏನಿದ್ದೀರಲ್ಲ ಪ್ರಾಮಾಣಿಕತೆ ಇಂದ ಅದೇ ತರ ಇರ್ಬೇಕಾಗತ್ತೆ. ಏನು ಹೈಡ್ ಮಾಡ್ಬೇಡಿ, ಮುಚ್ಚುಮರೆ ಮಾಡಿ ನಾಟಕ ಮಾಡೋ ಅವಶ್ಯಕತೆ ಇಲ್ಲ, ನೀವು ಡ್ರಾಮಾ ಮಾಡೋ ಅವಶ್ಯಕತೆನೂ ಇಲ್ಲ. ಅದನ್ನ ಏನಿದ್ದೀರಾ ಇದ್ದಂಗೆನೆ ಶೋ ಅಪ್ ಇರ್ಬೇಕಾಗತ್ತೆ. ಅಂದ್ರೆ ಇದ್ದಂಗೆನೆ ತೋರಿಸ್ಬೇಕಾಗತ್ತೆ. ಇಲ್ಲದೆ ಇರೋದನ್ನೆಲ್ಲ ತೋರಿಸಿ ನೀವು ಇಲ್ಲದೆ ಇರೋದನ್ನ ಬಿಲ್ಡಪ್ ಕೊಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ಗೆ ಹೋಗೋಣ. ಏನು ಅಂತ ಹೇಳಿದ್ರೆ ಬಿ ಎ ಗುಡ್ ಲಿಸನರ್. ನೋಡಿ, ಯಾರೋ ನಿಮ್ಗೆ ಎದುರುಗಡೆ ಸಿಕ್ಕವಾಗ ಅವ್ರು ಮಾತಾಡ್ತಾರಂದಾಗ ನೀವು ಕೇಳ್ತಾ ಇದ್ರೆ ಅವ್ರಿಗೆ ಖುಷಿ ಆಗತ್ತಲ್ಲೋ. ಅದ್ರ ಮಧ್ಯೆ ನೀವೇನೇನೋ ತಲೆಹರಟೆ ಮಾಡಕ್ ಹೋದ್ರೆ ಇವ್ನು ಯಾರು ಅಂತ ಬಿಟ್ಬಿಟ್ಟು ಹೋಗ್ತಾರೆ. ಸೊ ಅದಕ್ಕೆ ಹೇಳ್ತಾ ಇದೀನಿ. ಏನು ಅಂದ್ರೆ ಬಿ ಎ ಗುಡ್ ಲಿಸನರ್ ಅಂತ ಹೇಳಿದ್ರೆ ಯಾವ ತರ ಹಿಂಗೆ ಅಂತ ನೋಡ್ತಾ ಹೋಗೋಣ. ಬೇರೆಯವರ ಮಾತುಗಳಿಗೆ ಗಮನ ಕೊಡ್ಬೇಕಾಗತ್ತೆ. ಅಂದ್ರೆ ಯಾರು ನಿಮ್ಮನ್ನು ಮಾತಾಡಿಸ್ತಾರಲ್ಲ ಆ ಮಾತುಗಳ ಮೇಲೆ ಗಮನ ಹರಿಸ್ತಾ ಹೋಗಿ. ಹೇಗೆ ಅದು ಅವ್ರಿಗೆ ಗೊತ್ತಾಗುತ್ತೆ, ಹೇಗೆ ಗಮನ ಹರಿಸ್ತಾ ಹೋಗೋದು? ಸೆಕೆಂಡ್ ಪಾಯಿಂಟ್ ಅಲ್ಲಿ ನೋಡೋಣ. ಏನಂದ್ರೆ ಮಧ್ಯೆ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಕೇಳ್ತಾ ಹೋಗಿ. ಅದನ್ನ ಸೂಚಿಸ್ಬೇಕು. ಲೈಕ್ ಕೆಲವರು ಜಸ್ಟ್ ಹಿಂಗ್ ನೋಡ್ತಾ ಆಕ್ಟ್ ಮಾಡ್ತಾರಲ್ಲ, ಅವ್ರೇನ್ ಮಾತಾಡ್ತಿರ್ತಾರಲ್ವಾ, ಮಾತಾಡ್ತಿರ್ಬೇಕಾದ್ರೆ ಇಂಟರಪ್ಟ್ ಮಾಡಿ ನೀವು ಮಧ್ಯ ಕ್ವಶನ್ಸ್ ಕೇಳಿ. ಅವಾಗ ನನ್ನ ಟಾಪಿಕ್ ಅಲ್ಲಿ ಇವ್ರು ಇನ್ನೇ ಇಲ್ಲೇ ಇದ್ದಾರೆ, ಅವ್ರಿಗೆ ಇಂಟ್ರೆಸ್ಟ್ ಇದೆ ನನ್ನ ಟಾಪಿಕ್ ಅನ್ನ ಕೇಳಕ್ಕೆ, ನನ್ನ ವಿಚಾರ ಕೇಳಕ್ಕೆ ಇಂಟ್ರೆಸ್ಟ್ ಇದೆ ಅನ್ಕೊಂಡು ಪುನಃ ನಿಮ್ಮ ಮೇಲೆ ಇಂಟ್ರೆಸ್ಟ್ ತಗೊಳಕ್ಕೆ ಶುರು ಮಾಡ್ತಾರೆ. ಅಟ್ರಾಕ್ಟಿವ್ ಆಗಿ ಮಾತಾಡ್ಲಿಕ್ಕೆ ಅಗೇನ್ ಶುರು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದ್ರೆ ಅದ್ರಲ್ಲೇ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಏನು ಅಂದ್ರೆ ಥರ್ಡ್ ಪಾಯಿಂಟು, ಪ್ರಶ್ನೆಗಳನ್ನ ಕೇಳಿ ಅವರ ಮಾತಿಗೆ ಆಸಕ್ತಿ ತೋರಿಸ್ಬೇಕಾಗತ್ತೆ. ಅದೇ ನಾನು ಹೇಳಿದ್ನಲ್ಲ, ಪ್ರಶ್ನೆಗಳನ್ನ ಕೇಳಿದ್ರೆ ಜಸ್ಟ್ ಹ್ಞೂ ಅಂದ್ರೆ ಐ ಥಿಂಕ್ ಇಲ್ಲ ಒಂದ್ ಕಡೆ ರಾಂಗ್ ಆಗುತ್ತೆ. ನೀವು ಕ್ವಶನ್ಸ್ ರೈಸ್ ಮಾಡ್ತಾ ಹೋಗ್ಬೇಕು. ಕ್ವಶನ್ಸ್ ಏನ್ ಟಾಪಿಕ್ ಅಲ್ಲಿ ಮಾತಾಡ್ತಾರೆ ಅಲ್ಲಿ ಕ್ವಶನ್ಸ್ ನ ರೈಸ್ ಮಾಡ್ತಾ ಹೋಗ್ತಿದ್ದಂಗೆ ನಿಮ್ಗೆ ಏನಾಗತ್ತೆ ಹೇಳಿ ನೋಡೋಣ. ಅವರಿಗೆ ಅಪೋಸಿಟ್ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಏನ್ ಅನ್ಸುತ್ತೆ, ನನ್ನ ಟಾಪಿಕ್ ಅಲ್ಲಿ ಇದ್ದಾರೆ, ನನ್ನ ಮಾತಿನ ಮೇಲೆ ಗಮನ ಇದೆ, ನನ್ನ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾ ಇದ್ದಾರೆ ಅಂತ ಹೇಳಿ ನೀವು ಅವ್ರಿಗೆ ಅಟ್ರಾಕ್ಟ್ ಮಾಡ್ತೀರಾ. ದಿಸ್ ಇಸ್ ವಾಟ್ ಅಂದ್ರೆ ಇದೆಲ್ಲ ಮಾಡ್ಬೇಕಾಗತ್ತೆ. ಅಟ್ರಾಕ್ಟಿವ್ ಪರ್ಸನಾಲಿಟಿ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಅವ್ರೇನಾದ್ರು ತಿಳ್ಕೊಬೇಕು, ಅಟ್ರಾಕ್ಟಿವ್ ಅಂತ ಅನ್ಕೊಳ್ಬೇಕಂದ್ರೆ ಇದನ್ನ ಟಿಪ್ಸ್ ಫಾಲೋ ಮಾಡಿ. ನೆಕ್ಸ್ಟ್ ಟಿಪ್ ಏನು, ಥರ್ಡ್ ಒನ್ ನೋಡಿ, ಗ್ರೂಮಿಂಗ್ ಅಂಡ್ ಅಪಿರಿಯನ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಔಟ್ ಲುಕ್ ಏನಿರುತ್ತಲ್ಲ ಅದು ಮ್ಯಾಟರ್ ಆಗತ್ತೆ, ನೀವು ಹೇಗಿದ್ದೀರಾ ಅನ್ನೋದು ಮ್ಯಾಟರ್ ಆಗತ್ತೆ, ರೈಟ್? ನೋಡಿ, ಫಸ್ಟ್ ಒನ್, ದಿನನಿತ್ಯದ ಶುದ್ಧ ಅಂಡ್ ಆಕರ್ಷಕ ಉಡುಗೆ ಇರಬೇಕಾಗತ್ತೆ. ಕ್ಲೀನ್ ಅಂಡ್ ಸೂಪರ್ ಅಂತ ಹೇಳ್ತೀವಿ ನಾವು. ನೀಟ್ ಆಗಿರ್ತಕ್ಕಂಥ ಒಂದು ಕ್ಲೀನ್ ಅಂತ ಹೇಳ್ತೀವಲ್ಲ, ಕ್ಲೀನ್ ಆಗಿರ್ತಕ್ಕಂಥದ್ದು ಮತ್ತೆ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಉಡುಗೆಗಳಂದ್ರೆ ಬಟ್ಟೆಗಳನ್ನ ನೀವು ಧರಿಸುವಂತ ಒಂದು ನಿಮ್ಮಲ್ಲಿ ಆ ನಾಲೆಡ್ಜ್ ಇರ್ಬೇಕಾಗತ್ತೆ. ಒಂದು ಕ್ಲೀನ್ ಆಗಿರ್ಬೇಕು, ಹಾಕುವಂತ ಬಟ್ಟೆ ಹೊಸದೇ ತಗೊಳ್ಬೇಕಂತಲ್ಲ, ಇರ್ತಕ್ಕಂಥ ಬಟ್ಟೆನಲ್ಲಿ ಅದನ್ನ ಕ್ಲೀನ್ ಆಗಿರ್ಬೇಕಾಗತ್ತೆ. ಸೊ ಐರನ್ ಮಾಡ್ಕೊಂಡು ನೀಟಾಗಿ ಕಾಣಬೇಕು. ಅಂಡ್ ಅವ್ರ ಎದುರುಗಡೆ ನೀವು ಹೋಗ್ತಿದ್ದಂಗೆನೆ ವಾವ್ ಅನ್ಸ್ಬೇಕು. ಒಂದು ಫಿಟ್ಟಿಂಗ್ ಆಗ್ಲಿ, ಒಂದು ಕಲರಿಂಗ್ ಆಗ್ಲಿ, ಆ ಡ್ರೆಸ್ ನೋಡ್ತಾ ಇದ್ರೇನೆ ಅವರಿಗೆ
ಕಣ್ಣಿಗೆ ಕುಕ್ತಾ ಇರಬೇಕು, ಆ ಒಂದು ಅಟ್ರಾಕ್ಟಿವ್ನೆಸ್ ಕಾಣಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ದೇಹದ ಭಾಷೆ, ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ, ಅದು ಸಹಜವಾಗಿರ್ಬೇಕಾಗತ್ತೆ. ನಿಮ್ಮ ದೇಹದ ಭಾಷೆನಲ್ಲಿ ಕಪಟ, ಮೋಸ, ವಂಚನೆ ಏನು ಕಾಣಕೂಡುದು. ಆಕ್ಚುಲಿ ದೇಹದ ಭಾಷೆನೂ ಗೊತ್ತಾಗತ್ತೆ ಮನುಷ್ಯ ಹೆಂಗಿದ್ದಾನೆ, ಡವ್ ಮಾಡ್ತಾನೆ, ರಿಯಾಲಿಟಿ ಇದಾನ ಗೊತ್ತಾಗತ್ತೆ. ಅಪೋಸಿಟ್ ಅಲ್ಲಿ ಇರೋರು ಬುದ್ಧಿವಂತರು ಇರ್ತಾರೆ. ನೆಕ್ಸ್ಟ್ ನೋಡೋಣ, ದೇಹದ ದುರ್ಗಂಧ ಮತ್ತೆ ಕೂದಲಿನ ಒಂದು ಸ್ವಚ್ಛತೆ, ಇದು ಎರಡು ಮುಖ್ಯ ಆಗತ್ತೆ. ನೀವೆಲ್ಲ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಏನ್ ಪರ್ಫ್ಯೂಮ್ ಯೂಸ್ ಮಾಡ್ತೀರಿ, ಆ ಪರ್ಫ್ಯೂಮ್ ನಿಮ್ಮ ಬಾಡಿ ಸ್ಮೆಲ್ ಏನಿರುತ್ತಲ್ಲ ಅದು ಇರ್ಕೂಡದು. ಆಕ್ಚುಲಿ ಪರಿಮಳ ಬೀರೋ ತರ ಬಾಡಿ ಪರ್ಫ್ಯೂಮ್ಸ್ ಯೂಸ್ ಮಾಡಿ, ಸೋಪ್ ಗಳನ್ನ ಯೂಸ್ ಮಾಡಿ. ಪಕ್ಕದಲ್ಲಿ ಯಾರೋ ಕೂತ್ಕೋಬೇಕು. ಈಗ ನಾವ್ಯಾರು ಕೂಡ ಗಲೀಜ್ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳೋಕೆ ಇಷ್ಟಪಡಲ್ಲ. ನೀಟ್ ಕ್ಲೀನ್ ಅಂಡ್ ಸುಗಂಧ ಬೀರುವಂತ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳೋಕೆ ಇಷ್ಟಪಡ್ತೀವಿ. ಆಸ್ ಇಟ್ ಈಸ್ ಪರ್ಸನ್ ಅಂತ ಬಂದಾಗ ಅವರು ಕೂಡ ನಿಮ್ ಪಕ್ಕದಲ್ಲಿ ಕೂತ್ಕೊಂಡ್ರೆ ಇಲ್ಲೋ ಒಂದ್ ಕಡೆಗೆ ಬೆಸ್ಟ್ ಆಗಿರ್ತಕ್ಕಂಥ ಅವ್ರಿಗೆ ಸ್ಮೆಲ್ ಬರೋ ತರ ಒಂದು ಪರ್ಫ್ಯೂಮ್ಸ್ ಗಳನ್ನ ಯೂಸ್ ಮಾಡುವಂಥದ್ದು. ಅಂಡ್ ಹೇರ್ ಸ್ಮೇಲ್ ಅಂದ್ರೆ ಇದೆಲ್ಲ ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗ್ಬೇಕಂದ್ರೆ ಇಷ್ಟು ಪಾಯಿಂಟ್ಸ್ ಅನ್ನು ನೀವು ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇದರಲ್ಲಿ ನಿಮ್ಗೆ 4 ಟಿಪ್ಸ್ ನ ಶೇರ್ ಮಾಡಿದೀನಿ. 4 ಟಿಪ್ಸ್ ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಒಂದು ಬೆಸ್ಟ್ ಅಟ್ರಾಕ್ಟಿವ್ ಪರ್ಸನಾಲಿಟಿ ನಿಮ್ದಾಗುತ್ತೆ ಅಂಡ್ ಅಪೋಸಿಟ್ ಇರೋರಿಗೆ ನೀವು ಅಟ್ರಾಕ್ಟ್ ಮಾಡ್ತೀರಾ. ಸೊ ಇದ್ರಲ್ಲಿ ಯಾವ್ದು ಪಾಯಿಂಟ್ ನಿಮ್ಗೆ ಇಷ್ಟ ಆಯ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.